ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ, ಕೇಳಿದ್ರು ಹೇಳ್ತಾ ಇಲ್ಲ, ಒತ್ತಾಯ ಮಾಡಬೇಡ ಅಂತ ಹೇಳ್ತಾ ಇದೆಯಾ? ಹಾ, ಉತ್ಸವಕ್ಕೆ ಮಾಡ್ಕೊಡ್ಬಾರು ಅಂತ ಕರಿತೀಯಲ್ಲ, ಅವಾಗ ಹೇಳ್ತೀನಿ ನಿಂಗೆ. ಎಲ್ಲ ತಮಾಷೆನ ನಿನಗೆ. ಲೈ ನಿನ್ನ ಅಕ್ಕಪಕ್ಕದವ್ರು ನೋಡು. ಬೇಡಪ್ಪ, ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾರಲ್ಲ ನಿಮ್ಮ ಸ್ನೇಹಿತರು, ಅವ್ರು ನೋಡು. ಅವ್ರಿಗಿರೋ ಜವಾಬ್ದಾರಿನೂ ನಿನಗಿಲ್ವಲ್ಲೋ ಮುಟ್ಟಾಳ. ಏನಪ್ಪ ಹೇಳ್ತಾ ಇದ್ದೆ ನೀನು? ನನಗೆ ಜವಾಬ್ದಾರಿ ಇಲ್ವಾ? ನಂಜನಗೂಡಲ್ಲಿ ಓದ್ ಮುಗಿಸಿ ಬೆಂಗಳೂರಿಗೆ ಬಂದು ಬೀದಿಯಲ್ಲಿ ಪಾಂಪ್ಲೆಟ್ ಅಂಟಿಸ್ತಾ ಸಿನಿಮಾ ಪೋಸ್ಟ್ಗಳನ್ನ ಅಂಟಿಸ್ತಾ ಇದ್ದೆ. ಹಂಗೂ ಹಿಂಗೂ ಕಷ್ಟಪಟ್ಟು ಸೇಲ್ಸ್ ಮ್ಯಾನ್ ಕೆಲಸನ ಗಿಟ್ಟಿಸ್ಕೊಂಡೆ. ಈಗ ಮದುವೆ ಆಗಿ 2 ಮಕ್ಕಳನ್ನ ಓದಿಸ್ತಾ ಇದ್ದೀನಿ, ಮನೆ ತಗೊಂಡಿರೋ ಸಾಲನ ತೀರಿಸ್ತಾ ಇದ್ದೀನಿ. ನೀನ್ ನೋಡಿದ್ರೆ ನನಗೆ ಜವಾಬ್ದಾರಿ ಇಲ್ಲ ಅಂತೆಲ್ಲಪ್ಪ. ಲೇ, ಸಮಾಜದಲ್ಲಿ ಬದುಕ್ತೀವಿ ಅಂದ್ರೆ ಬರೀ ಜವಾಬ್ದಾರಿ ಇದ್ರೆ ಸಾಲದು. ನಿನ್ನ ಸ್ಥಾನ ನೀನು ಗಿಟ್ಟಿಸ್ಕೋಬೇಕು. ನಿನ್ನನ್ನು ನೀನು ಮೆಚ್ಕೊಂಡ್ರೆ ಸಾಲದಪ್ಪ. ಅಕ್ಕಪಕ್ಕದಲ್ಲಿರೋರು ನಿನ್ನನ್ನು ಮೆಚ್ಕೋಬೇಕು. ಅರ್ಥ ಮಾಡ್ಕೊಳ್ಳಲ್ಲಪ್ಪ. ಅಲ್ಲಪ್ಪ, ನನ್ನ ಫ್ರೆಂಡ್ಸು ನನ್ನ ಜೊತೆ ಕೆಲಸ ಮಾಡ್ತಾ ಇರೋರು, ಅವ್ರು ಮಾಡ್ತಾ ಇರೋ ಯಾವ ಒಂದು ಕೆಲಸನ ನಾನು ಮಾಡ್ತಿಲ್ಲ ಅಂತ ಹೇಳು, ಅವಾಗ ಅರ್ಥ ಮಾಡ್ಕೊಳ್ತೀನಿ. ನೋಡು, ಕೆಲಸ ತಗೊಂಡು ಹೆಮ್ಮೆ ಪಟ್ಟೆ, ಆಮೇಲೆ ಈ ಮನೆ ಖರೀದಿ ಮಾಡಿ ನಾವೆಲ್ಲ ಹೆಮ್ಮೆ ಪಡೋ ಹಾಗೆ ಮಾಡ್ತೀವಿ. ಮಕ್ಕಳನ್ನು ಚೆನ್ನಾಗಿ ಓದಿಸ್ತಿದ್ಯಾ, ಆದರೆ ಸಮಾಜ ಹೆಮ್ಮೆ ಪಡೋಂಥ ಕೆಲಸ ಮಾಡಬೇಕು ಅಂದರೆ ನೀನು ನಿನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು. ಏನು ಹೇಳ್ತಾ ಇದೆಯಪ್ಪ? ನಾನು ನನ್ನ ಹೆಂಡತಿ ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ? ನೋಡ್ಕೊಳ್ಳೋದೇ ಬೇರೆ, ಇನ್ನೊಬ್ಬರು ಕಣ್ಣು ಕುಕ್ಕ ಹಾಗೆ ನೋಡ್ಕೊಳ್ಳೋದೇ ಬೇರೆ. ಇದು ನನ್ನ ಮಾತಲ್ಲಪ್ಪ. ಯಾರು ಹುಟ್ಟಿದ ಹಬ್ಬಕ್ಕೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ಯೋ ಆ ಗೌರಿ ಹೇಳಿದ ಮಾತಿದು. ನಿನ್ನ ಹೆಂಡತಿ ಕಣ್ಣೀರಲ್ಲಿ ಕೈ ತೊಳ್ಕೊಂಡು ಬದುಕ್ತಿದ್ದಾಳಂತೆ. ಅವಳ ಆಸೆನ ಪೂರೈಸಕ್ಕಾಗಿರೋ ಗಂಡ ಅಂತೆ ನೀನು. ಅವಳು ನಿನ್ನ ಮದುವೆಯಾಗಿ ನರಕಕ್ಕೆ ಬಂದ ಹಾಗಾಗಿದೆಯಂತೆ. ಯಾವ ಜನ್ಮದ ಪುಣ್ಯನೋ ಏನೋ, ಗೌರಿ ಹೇಳಿದ ಅಷ್ಟು ಮಾತುಗಳನ್ನು ಗಿರಿಜಾ ಒಂದೇ ಮಾತಿನಲ್ಲಿ ತೆಗೆದಾಕ್ಬಿಟ್ಲು. ಇಲ್ಲದೆ ಹೋಗಿದ್ರೆ ನಮ್ಮ ಸಂಸಾರ ಏನಾಗಬೇಕಾಗಿತ್ತು ಶಿವು? ಇಷ್ಟೇನಾ? ನಾನು ಇನ್ನೇನೋ ಅನ್ಕೊಂಡಿದ್ದೆ. ಅಲ್ಲಪ್ಪ, ಅಕ್ಕ ತಂಗಿ ಕಾಲು ಎಳೆಯೋದು, ತಂಗಿ ಅಕ್ಕನ ಕಾಲು ಎಳೆಯೋದು ಇದೇನು ಹೊಸ್ತಾ? ನೀನೇ ನೋಡಿಲ್ವಾ? ಏನೋ ಕಾಮಿಡಿ ಮಾಡ್ಕೊಂಡಿರ್ತಾರೆ. ಗೌರಿ ಒಳ್ಳೆಯವ್ರು, ಹಾಗೆಲ್ಲ ತಪ್ಪಾಗಿ ಏನು ಮಾತಾಡಿರಲ್ಲ. ಏನೋ ಸುಮ್ಮನೆ ಜೋಕ್ ಕಟ್ ಮಾಡಿರ್ತಾಳ ಅಷ್ಟೇ. ಜೋಕ? ಜೋಕೆ ಏನೋ? ನನಗೆ ಮಾತ್ರ ಕಾಮಿಡಿ ಮಾಡಕ್ ಬರೋದು, ಗೌರಿಗೂ ಕಾಮಿಡಿ ಮಾಡಕ್ ಬರುತ್ತೆ. ಏನು ನಮ್ಮ ಟೈಮಿಂಗ್ ಚೆನ್ನಾಗಿದೆ, ಅವಳ ಟೈಮ್ ಚೆನ್ನಾಗಿದೆ ಅಷ್ಟೇ. ಹಾಗಾದ್ರೆ ಇದೆಲ್ಲ ಜೋಕಾ? 100% ಜೋಕಪ್ಪ. ನಮ್ಮ ಡೀಲಿಂಗ್ ರಾಜ್ ಅವ್ರ ಮೇಲೆ ಆಣೆ, ಇದು 100% ಜೋಕೆ. ನೋಡು, ಗಿರಿ ಬಿಸಿಯಾಗಿ ಅಡುಗೆ ಮಾಡಿದಾಳೆ, ಪಾ ಗಡತ್ತಾಗಿ ಬಾರಿಸೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.